ದೇಶಕ್ಕೆ ಅನ್ನ ಹಾಕುವಂಥ ಅಗ್ರಿಕಲ್ಚರ್. ಅದಕ್ಕೆ ಮಾರ್ಕೆಟ್ ಕೊಡ್ತಾ ಇಲ್ಲ ನಾವು. ಅದಕ್ಕೆ ಮಾರ್ಕೆಟ್ ಕೊಟ್ಟಿವಪ್ಪ ಅಂದ್ರೆ ಅಲ್ಲಿ ದುಡ್ಡು ತಿರ್ಗಾಕತ್ತದ, ಮಾಡೋಕತ್ತದ, ದುಡಿಯೋರು ಪಗಾರ ಸಿಗಲಿಕ್ಕತ್ತದ, ಮಿನಿಮಮ್ ಅವ್ರು ಬದುಕೋದಕ್ಕೆ. ಮತ್ತು ಫ್ರೀ ಎಜುಕೇಷನ್ ಇರ್ತಪ್ಪ ಅಂತಂದ್ರೆ ಸಹಜವಾಗಿ ಎಲ್ಲ ನಮ್ಮ ಕಲಿತ ಮಕ್ಕಳು ಅಲ್ಲಿ ಕಲಿಯೋದು ನಮ್ಮ ಮಕ್ಕಳು ಬುದ್ಧಿವಂತರಾಗ್ತಾರೆ. ಏನು ಬೇಕಪ್ಪ ನಮ್ಮ ದೇಶಕ್ಕೆ ನಮಗೆ ಏನು ಬೇಕು, ದೇಶ ಬಿಟ್ಟರೆ ಅಂತ ವಿಚಾರ ಮಾಡೋಣ. ಮೊದಲು ನಾವು ಬದುಕಬೇಕಲ್ಲ, ನಾವಿದ್ದಲ್ಲ ದೇಶ. ಈ ದೇಶಕ್ಕೆ ಮುಖ್ಯ ಏನಪ್ಪ ಅಂತಂದ್ರೆ ಲಕ್ಷಣ ಏನು ದೇಶದ್ದು? ಮೊದಲನೇದಾಗಿ ನೆಲ ಜಲ, ಎರಡನೇದಾಗಿ ಜನ, ಮೂರನೇದಾಗಿ ಸರ್ಕಾರ, ನಾಲ್ಕನೇದಾಗಿ ಸಾರ್ವಭೌಮತ್ವ. ಇದೇ ದೇಶ. ಇಲ್ಲಿ ಜನಕ್ಕನ ಒಳ್ಳೆಯ ಶಿಕ್ಷಣ ಇಲ್ಲ ಅಂದ್ರೆ ಅವರಿಂದ ಈ ದೇಶ ಸಂಪತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಎಲ್ಲ ಜನ ಸ್ವಚ್ಛ ಉಳಿಬೇಕಾದ್ರೆ ಜ್ಞಾನ ಬೇಕು, ತಿಳುವಳಿಕೆ ಬೇಕು. ಆ ತಿಳುವಳಿಕೆ ಸಿಗಲಾರ್ದ ಜನ ಎಷ್ಟಿದ್ದಾರೆ ನಮ್ಮಲ್ಲಿ. ಅಂಥ ಒಂದು ಬಿದ್ದ ಸಮುದಾಯಕ್ಕೆ ಹೆಚ್ಚು ಸಲುವಾಗಿ ಸಹಾಯಧನ ಕೊಡ್ತಾ ಇದ್ದಾರೆ. ಅದನ್ನು ಬಂದ್ ಮಾಡಿದ್ರೆ ಮುಂದೆ ಅವ್ರು ಹೇಳೋದು ಹೆಂಗೆ ಮೇಲೆ ಗ್ಯಾರಂಟಿ ಕೊಡೋದ್ರಿಂದ ಸ್ವಲ್ಪ ಏನೋ ಆರ್ಥಿಕ ಸಬಲತೆ ಕಾಣಲಿಕ್ಕೆ ಇಲ್ಲಂತಲ್ಲ. ಹಳ್ಳಿಗಳಲ್ಲಿ ಪಾಪ ತಮ್ಮ ವಸ್ತುಗಳು ಬೆಳೆದಂತಂದು ಪಟ್ಟಣಗಳು ಮಾರುವಂಥದ್ದು, ಊರಿಗೆ ತಂದು ಮಾರುವಂಥದ್ದು, 4 ರೂಪಾಯಿ ಉಳಿತದ ದಿನ ಅದನ್ನು ಅಲ್ಲೇ ಖರ್ಚು ಮಾಡ್ತಾ ಇರ್ತಾರೆ ಅವರು. ಅದು ಸತ್ಯನದ. ಬೈರೇಗೌಡರು ಉತ್ತರ ಕೊಟ್ಟಿದ್ದು ಸರಿ ಅದ. ಆ ಬಡವ್ರಿಗೆ ಹಾಕೋದ್ರಿಂದಾಗಿ ಆ ಬಡವ್ರು ದುಡ್ಡೇ ಖರ್ಚು ಮಾಡ್ತಾರೆ, ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾವೆ ಅನ್ನೋದ್ರಲ್ಲಿ ಅರ್ಥ ಅದ. ಆದರೆ ಈಗ ಇಲೆಕ್ಷನ್ ಗೆಲ್ಲಬೇಕಾಗಿದೆ ವಿ ಶಿವಕುಮಾರ್ಗಾಯ್ತು, BJPಗರಿಗಾಯ್ತು. ಅವರು ಈ ದಿಶೆಯಲ್ಲಿ ಯಾಕೆ ಚಿಂತನೆ ಮಾಡಬಾರ್ದು? ಕಾಂಗ್ರೆಸ್ಸಿಗೆ ಕೊಡ್ಲಿಕ್ಕೆ ತಪ್ಪಿದ್ರೆ ಅದನ್ನು ಹೇಳಬೇಕಾಗಿತ್ತು. ಹೌದು, ಹಿಂದೆ ತಪ್ಪದ. ಹೌದು, ಆರ್ಥಿಕ ದಿವಾಳಿ ಹೇಳ್ತೈತಿ, ಉದ್ಯೋಗ ಇಲ್ಲ. ಉದ್ಯೋಗ ಮಿನಿಮಮ್ ಸೃಷ್ಟಿ ಆಗೋಲ್ಲ ಅದರಿಂದ ಅನ್ನೋದ್ರಲ್ಲಿ ಅಲ್ಲಗಳಿತಾರಣ್ಣ ಅವರು. ಅದು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಅರ್ಥತಜ್ಞರು ಹೇಳ್ತಾರೆ ಇವತ್ತು. ಹೌದಪ್ಪ, ದುಡ್ಡು ಮಾರ್ಗಗಳಲ್ಲಿ ದುಡ್ಡು ಹಾಕೈತೆ ಅಂದ್ರೆ ಸಹಜವಾಗಿ ಉದ್ಯೋಗ ಸೃಷ್ಟಿ ಆಗ್ತಾವಂತ. ಆ ಕೆಲಸ ಇವತ್ತೇನೋ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ನಮ್ಮ ಅರವಿಂದ್ ಕೇಜ್ರಿವಾಲ್ ದೆಹಲಿಯಲ್ಲಿ ಹಿಂದೆ ಮಾಡಿದ್ರು, ಈಗ ಪಂಜಾಬ್ದಲ್ಲಿ ಮಾಡ್ತಾಯಿದ್ದಾರೆ. ಪಂಜಾಬಲ್ಲಿ ಡೆವಲಪ್ಮೆಂಟ್ ಚಲೋ ನೋಡೋದು. ನಾ ಹೇಳೋ ಉದ್ದೇಶ ಇಷ್ಟ ಇಲ್ಲ. ಈ ಗ್ಯಾರಂಟಿ ಮತ್ತು ಈ ಸಹಾಯಧನದಿಂದ ಇದನ್ನು ಹಂಚೋದ್ರಿಂದ ಹೌದು ಲಾಸ್ ಆಗ್ತದೆ ಇಲ್ಲಂತಲ್ಲ, ಆದರೆ ದುಡ್ಡು ಇಲ್ಲೇ ತಿರುಗ್ತಿರ್ತದೆ. ಆದರೆ ಇವ್ರು ಕಮಿಷನ್ ಮಂದಿ ಇದ್ದಾರಲ್ಲ ಎಲ್ಲ, ಈ ಕಮಿಷನ್ ಮಂದಿ 40%, 30%, 70% ಏನು ನೀವು ಒಮ್ಮಿಗೆ ಬಿಟ್ಟಿದ್ದು ಹೆಂಗದಾರ ಅಂತೇಳಿ ಆ ದುಡ್ಡು ತೊಗೊಂಡು